ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಇದು ನಿಮ್ಮ ವಾಹಿನಿ ಕಲಾವೇದಿಕೆಯಿಂದ ಇವತ್ತು ನಯನ ಸಭಾಂಗಣದಲ್ಲಿ ಡಾಕ್ಟರ್ಸ್ ಡೇ, ಪತ್ರಿಕೋದ್ಯಮ ಡೇ ಹಾಗೆ ಕಾರ್ಗಿಲ್ ವಿಜಯ್ ದಿವಸ್ ಅನ್ನೋ 3 ಸಂಭ್ರಮದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಗಂಡಸಿ ಸದಾನಂದ ಸ್ವಾಮಿ ಅವರು, ನಂಜುಂಡಪ್ಪ ವಿ ಅವರು, ಹಾಗೆಯೇ ರೂಪಾ ಚಂದ್ರು ಅವರು, ಮತ್ತು ಸ್ವರಾಜ್ ಶೆಟ್ಟಿ ಅವರು, ಜೈರಾಮ್ ಅಂಕಿತಾ ಅವರು, ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳನ್ನ ನಾನು ಮಾತಾಡಿಸ್ತಾ ಇದ್ದೀನಿ. ಅವರೇ ಡಾಕ್ಟರ್ ವಿ ಭರಣಿರಾಜ್ ಅವರು. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ ಸರ್. ಮೇಡಮ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ತಾವು 3ನೇ ಬಾರಿ ಒಂದು ಮುಖ್ಯ ಅತಿಥಿಗಳಾಗಿ ಬಂದು ಒಂದು ಸಭಾ ಕಾರ್ಯಕ್ರಮನ ಹಂಚ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಒಂದು 2 ಮಾತು ಮೇಡಮ್. ಸರ್, ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ಒಂದು ಎಲೆ ಮರೆಯ ಕಾಯಾಗಿರುವಂತಹ ಎಲ್ಲ ಒಂದು ಜನರಿಗೂ ಸಹ ನೀವು ಒಂದು ವೇದಿಕೆಯನ್ನು ಕೊಟ್ಟಿದ್ದೀರಾ. ಹಾಗೆ ನೀವು ಇವತ್ತು ಕಾರ್ಗಿಲ್ನ ದಿವಸವಾಗಿರೋದ್ರಿಂದ ಈಗ ತುಂಬ ಜನ ಸೈನಿಕರಿಗೆ ಮತ್ತು ಹಾಗೂ ಡಾಕ್ಟರ್ಸ್ಗೆ ಮತ್ತು ಪತ್ರಿಕೋದ್ಯಮರಿಗೆ ತುಂಬ ಜನಕ್ಕೆ ಸನ್ಮಾನವನ್ನು ಸಹ ಮಾಡಿದ್ದೀರಾ. ಎಷ್ಟೋ ಜನ ಒಂದು ವೇದಿಕೆ ಸಿಗದೇ ಇರುವಂತಹ ಒಂದು ಕಾಲದಲ್ಲಿ ತಮ್ಮ ಒಂದು ಪ್ರತಿಭೆ ಗುರುತಿಡಿಯೋಕ್ಕಾಗದಿರೋಂತಹ ಒಂದು ಸಂದರ್ಭದಲ್ಲಿ ನೀವು ಅನೇಕರಿಗೆ ಒಳ್ಳೆಯ ವೇದಿಕೆಯನ್ನು ಕೊಡ್ತಾ ಇದ್ದೀರಾ. ಇದು 23ನೇ ಸಾಂಸ್ಕೃತಿಕ ಸಿಂಚನ ನಿಮ್ಮದಾಗಿದೆ. ನಿಮ್ಮ ಕಾರ್ಯಕ್ರಮಗಳು ಹೀಗೆ ಮುಂದುವರಿಲಿ. ಇನ್ನೂ ಹೆಚ್ಚಿನ ಜನಕ್ಕೆ ನೀವು ಇದೇ ಥರ ನೀವು ಒಂದು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇದೇ ರೀತಿ ನಿಮ್ಮ ಸಹಕಾರ ಇರಬೇಕು. ಇವತ್ತು ಇನ್ನೊಂದು ವಿಶೇಷವಾಗಿ ಪತ್ರಿಕೋದ್ಯಮ ಡೇನು ಆಚರಿಸ್ತಾ ಇರೋದ್ರಿಂದ ನಾವು 27 ಜನ ವರದಿಗಾರರಿಗೆ ಹಾಗೂ ಯೂಟ್ಯೂಬ್ ಚಾನಲ್ ಅವರಿಗೆ ನಾವು ಇವತ್ತು ಒಂದು ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ವಿ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಹಾಗೂ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆದಂಥ ಕಾರ್ಯಕ್ರಮ. ನಮ್ಮ ಎಷ್ಟೋ ಸ್ನೇಹಿತರು, ಮಾಧ್ಯಮ ಮಿತ್ರರು ಇವತ್ತು ಸ್ಟೇಜಲ್ಲಿ ನೋಡೋಕ್ಕೆ ನನಗೆ ತುಂಬ ಖುಷಿಯಾಯಿತು. ಏನಕ್ಕೆ ನಮ್ಮ ಮಾಧ್ಯಮ ಮಿತ್ರರನ್ನ ನೋಡಿ ನಾನು ಹಲವಾರು ವರ್ಷಗಳೇ ಆಗಿತ್ತು. ತುಂಬ ಖುಷಿಯಾಯಿತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನೀವು ಒಂದು ಮಾಧ್ಯಮ ಸೇವಾರತ್ನ ಪ್ರಶಸ್ತಿನ ನಮ್ಮ ಒಂದು ಬ್ಯಾನರಿಂದ ತಗೊಂಡಿರೋದಕ್ಕೆ. ಹಾಗೆಯೇ ನಿಮ್ಮ ಒಂದು ಚಟುವಟಿಕೆಗಳು ಹಾಗೆ ನಿಮ್ಮ ಸುದ್ದಿಗಳು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಬೆಳೆದು ನೀವು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ನಿಮಗೆ ಮಾಧ್ಯಮ ಸೇವಾರತ್ನ ಪ್ರಶಸ್ತಿ ಸಿಗಲಿ ಅಂತ ಎಲ್ಲ ಮಾಧ್ಯಮ ಮಿತ್ರರುಗಳಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.